Welcome to Dehamrita YouTube channel. Please subscribe, like and share. ಹಾಯ್ ಫ್ರೆಂಡ್ಸ್, ನಾನು ಹಿಂದೆ ನಿಮಗೆ ಮರಗೆಣಸಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋ ಹಾಕಿದ್ದೆ. ಇವತ್ತು ಮರಗೆಣಸಿನಿಂದ ನಾವು ಯಾವ ರೀತಿ ಚಪಾತಿ ಅಥವಾ ಪರೋಟಾನ ಯಾವ ರೀತಿ ಮಾಡೋದು, ಹಾಗೆ ಮರಗೆಣಸಿನಿಂದ ಸ್ವೀಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಕೆಲವೊಬ್ಬರು ಮಕ್ಕಳು ಮರಗೆಣಸನ್ನು ತಿನ್ನೋದಿಲ್ಲ, ಕೆಲವೊಬ್ಬರು ದೊಡ್ಡವರು ಕೂಡ ತಿನ್ನೋಲ್ಲ. ಅದ್ರ ಟೇಸ್ಟ್ ಏನೋ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಅದರ ಆರೋಗ್ಯದ ಲಾಭಗಳು ತಿಳಿದರೆ ಎಂಥವರಾದರೂ ಅದನ್ನು ತಿನ್ನಲೇಬೇಕಾಗುತ್ತೆ ಫ್ರೆಂಡ್ಸ್. ಆ ಕಾರಣಕ್ಕೆ ನಾವು ಮಕ್ಕಳಿಗೋಸ್ಕರ ಈ ರೀತಿ ಸ್ವೀಟ್ ಮಾಡಿ ಚಪಾತಿನ ತಯಾರು ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಿಂದ, ಆಮೇಲೆ ಚಪಾತಿಯಲ್ಲಿ ಅದನ್ನು ಮರಗೆಣಸು ಹಾಕಿ ನಾವು ಲಟ್ಟಿಸಿದ್ದೀವಿ ಅನ್ನೋದು ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನನ್ನ ಮಕ್ಕಳು ಮರಗೆಣಸಿನ ಪಲ್ಯ ತಿಂತಿರಲಿಲ್ಲ ಒಬ್ಬನು. ಆ ಕಾರಣಕ್ಕೆ ನಾನು ಅವನಿಗೆ ಚಪಾತಿಯಲ್ಲಿ ಹಾಕಿಬಿಟ್ಟು ಲಟ್ಟಿಸ್ಬಿಟ್ಟು ಮಾಡಿಕೊಟ್ಟೆ ಫ್ರೆಂಡ್ಸ್. ತುಂಬ ಇಷ್ಟಪಟ್ಟು ತಿಂದ. ಹಾಗೆ ನಾವು ಈ ಚಪಾತಿಗೆ ಪಾಲಕ್ ಸೊಪ್ಪು ಮತ್ತು ಕಡಲೆಬೇಳೆ ಹಾಕಿಬಿಟ್ಟು ಗ್ರೇವಿ ಮಾಡಿದ್ದೆ, ಹಾಗೆ ಬೀನ್ಸ್ ಪಲ್ಯ ಮಾಡಿದ್ದೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ಮರಗೆಣಸನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಅದ್ರ ಮೇಲಿನ ಲೇಯರ್ ಬರುತ್ತೆ, ದಪ್ಪ ಲೇಯರ್ ತೆಗೆದುಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಹೆಚ್ಚಿಬಿಟ್ಟು ತೊಳ್ಕೊಳ್ಳಿ. ಆನಂತರ ನೋಡಿ, ನಾನು ಇವಾಗ ಚಪಾತಿ ಲಟ್ಟಿಸ್ಲಿಕ್ಕೆ ಏನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಗೋಧಿ ಹಿಟ್ಟು. ಈ ಬೌಲಿಂದ 2 ಬೌಲು ಗೋಧಿ ಹಿಟ್ಟು, ಹಾಗೆ ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಸ್ವಲ್ಪ ಕಡಿಮೆನೇ ಯೂಸ್ ಮಾಡಬೇಕು. ಆ ಕಾರಣಕ್ಕೆ ಒಂದು ಅರ್ಧ ಕಪ್ನಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಅದು ಹಾಕಲಿಕ್ಕೆ ಡೌಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ ಹಾಕೋಣ, ಪರವಾಗಿಲ್ಲ. ಈ ರೀತಿ ನೀಟಾಗಿ 3 ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಇದಕ್ಕೆ ನೀವು ಬೇಕಾದ್ರೆ ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ಕೂಡ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ. ಈ ಹಿಟ್ಟಿಗೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈ ಹಿಟ್ಟಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಿಬಿಟ್ಟು ಕಲಿಸ್ಕೊಳ್ಳೋದು ಬೇಡ ಫ್ರೆಂಡ್ಸ್. ನಾವು ಮರಗೆಣಸನ್ನು ಚೆನ್ನಾಗಿ ನಾನು ಇವಾಗ ಬೇಯಿಸ್ಕೊಂಡು ಬಂದಿದ್ದೀನಿ. ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮರಗೆಣಸನ್ನು ನೀಟಾಗಿ ಬೇಯಿಸ್ಕೊಂಡು ಬಂದಿದ್ದೀನಿ. ಹಾಗೆ ಆ ಮರಗೆಣಸನ್ನು ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಬೌಲಿಯಲ್ಲಿ ಅಳತೆಯಲ್ಲಿ ಹಿಟ್ಟು ತೊಗೊಂಡಿದೆಯಲ್ಲ, ಅದೇ ಬೌಲ್ನ ಅಳತೆಯಲ್ಲಿ ನಾನು ಮರಗೆಣಸನ್ನು ಮಿಕ್ಸಿ ಜಾರಿಗೆ ಹಾಕಿ ತಗೊಂಡಿದ್ದೀನಿ. 1 ಬೌಲು ಹೆಚ್ಚಿ ಬೇಯಿಸಿದ ಮರಗೆಣಸು, 2 ಬೌಲು ಗೋಧಿ ಹಿಟ್ಟು, ಅರ್ಧ ಬೌಲಷ್ಟು ಮೈದಾ ಹಿಟ್ಟು, ಅರ್ಧ ಚಮಚದಷ್ಟು ಉಪ್ಪು. ಇದಕ್ಕೆ ನೀರು ಹಾಕಬಾರ್ದು. ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದೇ ಪೇಸ್ಟಲ್ಲೇ ನಾವು ಈ ಹಿಟ್ಟನ್ನು ಈ ರೀತಿ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಚಪಾತಿ ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಕೈಯಿಗೆ. ಇದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಒಂದು ಸ್ವಲ್ಪ ಹಿಟ್ಟು ಹೊಂದ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀಟಾಗಿ ಹೊಂದೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ. ನೀಟಾಗಿ ಹೊಂದಿಸ್ಕೊಂಡ್ಬಿಡಿ. ಎಣ್ಣೆ ಹಾಕ್ತಾ ಎಣ್ಣೆ ಕೈಯಲ್ಲಿ ಈ ರೀತಿ ಎಣ್ಣೆ ಕೈ ಸವರ್ಕೊಂಡ್ಬಿಟ್ಟು ನೀಟಾಗಿ ಲಟ್ಟಿಸಿ. ಇಲ್ಲಾಂದರೆ ಕೈಗೊಂದು ಕವರ್ ಹಾಕ್ಕೊಂಡ್ಬಿಡಿ. ಕವರ್ ಹಾಕಿಬಿಟ್ಟು ಬೇಗ ಮಾಡಿದರೆ ಬಂದುಬಿಡುತ್ತೆ. ನೋಡಿ, ನಾನು ಈ ರೀತಿ ನೀಟಾಗಿ ಹದವಾಗಿದ್ದನ್ನು ಒಂದು ಹದಕ್ಕೆ ಬರೋವರೆಗೂ ನೀಟಾಗಿ ಕಲಿಸಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಇದನ್ನು ನೀಟಾಗಿ ನಾವು ಚಪಾತಿ ಥರ ಆಗ್ಬೋದು ಅಥವಾ ರೋಲ್ ಮಾಡಿಬಿಟ್ಟು ಆಗ್ಬೋದು. ನಾವು ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಶೇಪಲ್ಲಿ ಚಪಾತಿನ ನೀವು ಲಟ್ಟಿಸ್ಕೋಬೋದು. ನೋಡಿ, ಕೆಲವೊಂದು ಮಕ್ಕಳು ಮರಗೆಣಸನ್ನು ತಿನ್ನೋದಿಲ್ಲ. ಹಾಗೆ ನಾವು ಇದು ಮರಗೆಣಸು ಹಾಕಿದ್ವಲ್ಲ, ಇದೇ ರೀತಿ ನಾವು ಪುದೀನ, ಮೆಂತ್ಯ ಸೊಪ್ಪು ಈ ರೀತಿ ಹಾಕಿಬಿಟ್ಟು ಎಲ್ಲ ತರಕಾರಿಗಳನ್ನು ಒಂದು ವಿಷಲ್ ಮಾಡ್ಕೊಂಡ್ಬಿಟ್ಟು ರುಬ್ಬಿ ಅದಕ್ಕೆಲ್ಲ ಈ ಚಪಾತಿಗೆ ಹಿಟ್ಟಿನಲ್ಲಿ ಹಾಕಿ ಅಥವಾ ರೊಟ್ಟಿ ಹಿಟ್ಟಲ್ಲಿ ಹಾಕಿ ನಾವು ಮಕ್ಕಳಿಗೆ ರೊಟ್ಟಿ ಅಥವಾ ಚಪಾತಿನ ಲಟ್ಟಿಸಿ ಕೊಡೋದ್ರಿಂದ ಮಕ್ಕಳು ತರಕಾರಿನ ಈಸಿಯಾಗಿ ತರಕಾರಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿಕೊಡೋದ್ರಿಂದ ಕೆಲವೊಂದು ಮಕ್ಕಳು ಏನು ಮಾಡ್ತಾರಪ್ಪ ಅಂದರೆ ತರಕಾರಿ ಅಡುಗೆಯಲ್ಲಿ ಪಲ್ಯ ಎಲ್ಲ ಆರಿಸಿಟ್ಟು ತೆಗೆದಿಟ್ಟು ತಿಂತಾರೆ. ಕೆಲವೊಂದು ಮಕ್ಕಳು ತರಕಾರಿ ತಿನ್ನಲ್ಲ. ನೋಡಿ, ನಾವು ಈ ರೀತಿ ಕ್ಯಾರೆಟು, ಬೀಟ್ರೂಟು ಮತ್ತು ಅವ್ರಿಗೆ ಬೇಕಾದಂಥ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಬಿ, ಅಥವಾ ಇದು ಮರಗೆಣಸನ್ನ ಯಾವ ರೀತಿ ಬೇಯಿಸ್ಕೊಂಡೆ ಅದೇ ರೀತಿ ಕ್ಯಾರೆಟ್ನ ಬೇಯಿಸ್ಬಿಟ್ಟು ನಾವೇನು ಮಾಡ್ಬೋದು, ಮಕ್ಕಳಿಗೆ ಚಪಾತಿಯನ್ನು ಲಟ್ಟಿಸ್ಕೊಡ್ಬೋದು. ಎಲ್ಲ ತರಕಾರಿ ಒಂದು 3-4 ಥರ ತರಕಾರಿ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ಇಲ್ಲ ಹಾಗೆ ಪಾತ್ರೆಯಲ್ಲಿ, ಕುಕ್ಕರಲ್ಲಿ ಬೇಯಿಸೋಕ್ಕಿಂತ ಹಾಗೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಅದನ್ನೆಲ್ಲ ಮಿಕ್ಸಿ ರೌಂಡಿಗೆ ಹೊಡೆದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಶುಂಠಿ, ಕಾಳು ಮೆಣಸಿನಕಾಳು ಟೇಸ್ಟಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸಿ ಜಾರಿಗಲ್ಲಿ ಮಸಾಲೆ ರುಬ್ತೀವಲ್ಲ ಆ ರೀತಿ ರುಬ್ಬಿಟ್ಟು ಚಪಾತಿಯಲ್ಲಿ ಹಾಕಿಬಿಟ್ಟು ಲಟ್ಟಿಸ್ಬಿಟ್ಟು ಮಕ್ಕಳಿಗೆ ಕೊಟ್ಬಿಟ್ರೆ ತುಂಬ ಹೆಲ್ತಿಯಾಗಿರುತ್ತೆ. ಮಕ್ಕಳಿಗೆ
ಈ ಮರಗೆಣಸಿಂದ ಏನಾಗುತ್ತಪ್ಪ ಅಂದರೆ ಮೂಳೆಗಳಿಗೆ ಶಕ್ತಿ ಬರುತ್ತೆ, ಕ್ಯಾಲ್ಸಿಯಂ ರಿಚ್ ಫುಡ್ಡು, ಹಾಗೆ ವಿಟಮಿನ್ ಸಿ ಹೇರಳವಾಗಿದೆ. ಇದು ಜೀರ್ಣಕ್ರಿಯೆಗೆ ತುಂಬ ಸಹಾಯಕವಾಗುತ್ತೆ. ಅಷ್ಟೇ ಅಲ್ಲದೆ ಮಲಬದ್ಧತೆ ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಆ ಕಾರಣಕ್ಕೆ ವಾರದಲ್ಲಿ ಒಂದು ಸರಿನಾದ್ರು ನೀವು ಮರಗೆಣಸನ್ನು ಮಕ್ಕಳಿಗೆ ಖಂಡಿತವಾಗ್ಲೂ ನೀವು ಕೊಡಲೇಬೇಕು ಫ್ರೆಂಡ್ಸ್. ಮರಗೆಣಸು, ಹಾಗೆ ಹಾಲ್ಗುಂಬಳಕಾಯಿ, ಸೋರೆಕಾಯಿ ಅಂತ ಹೇಳ್ತೀವಲ್ಲ, ಇಂಥವೆಲ್ಲ ಕ್ಯಾಲ್ಸಿಯಂ ರಿಚ್ ಫುಡ್ಡು. ಯಾವ ತರಕಾರಿ ಮೇಲ್ಗಡೆ ಒಂದು ಬಣ್ಣ ಬಂದುಬಿಟ್ಟು ಒಳಗಡೆ ವೈಟ್ ಬಣ್ಣ ಬಂದಿರುತ್ತೋ, ವೈಟ್ ಲೇಯರ್ ಇರುತ್ತೋ, ಅದು ಎಲ್ಲ ನಮಗೆ ಕ್ಯಾಲ್ಸಿಯಂ ರಿಚ್ ಫುಡ್ ಆಗಿರುತ್ತೆ. ಮಕ್ಕಳಿಗೆ ಆ ರೀತಿ ಫುಡ್ನ ಕೊಡಿ. ಆದಷ್ಟು ಮಕ್ಕಳಿಗೆ ಮೈದಾ ಐಟಮು, ಬೇಕರಿ ಐಟಮ್ಸು ಎಲ್ಲ ಕೊಡೋ ಬದಲು ಈ ರೀತಿ ತಿಂಡಿನ ಮನೆಯಲ್ಲೇ ತಯಾರಿಸಿ ಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ. ನಾನು ಬಾಕಿದು ಮರಗೆಣಸಿತ್ತಲ್ವ, ಅದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಅದನ್ನು ಬೆಲ್ಲದ ಪಾಕ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಕುದಿ ಬಂದು ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿಬಿಟ್ಟು ನಾನು ಏನು ಮಾಡ್ತೀನಿ, ಇದಕ್ಕೆ ಒಗ್ಗರಣೆ ಕೊಡ್ತೀನಿ. ಅದನ್ನು ಕೂಡ ಮಕ್ಕಳಿಗೆ ಒಂದು ಶೀಕರಣೆ, ಮರಗೆಣಸಿನ ಶೀಕರಣೆ, ಹಾಗೆ ಅದರದ್ದು ಚಪಾತಿ ಮಾಡಿಕೊಟ್ಟೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಾವಿನ ಹಣ್ಣಿನ ಶೀಕರಣೆ ಮಾಡ್ತೀವಲ್ಲ, ಹಾಗೆ ಬಾಳೆಹಣ್ಣಿಂದು ಮಾಡಿಕೊಡ್ತಾರೆ, ಹೌದಾ? ಆ ರೀತಿ ನಾವು ಮರಗೆಣಸಿಂದ ಮಾಡಿಕೊಡ್ಬೇಕು. ಆ ಮಕ್ಕಳು ತಿಂದೇ ಇರೋ ಮಕ್ಕಳಿಗೆ ನಾವು ಅದಕ್ಕೆ ಮರಗೆಣಸು ಹಾಕಿದ್ದೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸುಮ್ಮನೆ ಮಾಡಿಕೊಡ್ಬೇಕು, ಅವ್ರು ಸುಮ್ಮನೆ ತಿಂತಾರೆ. ಅವ್ರಿಗೆ ಅದೇ ಪದಾರ್ಥ ಇದೇ ಪದಾರ್ಥದಿಂದ ಮಾಡೀವಿ ಅಂದರೆ ಅವ್ರಿಗೆ ಗೊತ್ತಾಗುತ್ತಲ್ವ, ಅವ್ರು ತಿನ್ನಲಿಕ್ಕೆ ಹಿಂಜರಿತಾರೆ. ನೋಡಿ, ಒಂದು ಸ್ವಲ್ಪ 2 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಅದಕ್ಕೆ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಕೆಂಪಾಗ್ತಿದ್ದ ಹಾಗೇ ದ್ರಾಕ್ಷಿನ ಹಾಕ್ಬಿಡೋಣ. ಈ ರೀತಿ ಸ್ವೀಟ್ನ ತಯಾರಿಸ್ಕೊಳ್ಳಿ. ಇದೊಂದು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಈ ರೀತಿ ತುಪ್ಪದಲ್ಲಿ ಒಗ್ಗರಣೆ ಕೊಡ್ಕೊಂಡ್ಬಿಟ್ರೆ ಒಂಥರ ಪಾಯಸ ತಿಂದಂಗೆ ಆಗುತ್ತೆ ಫ್ರೆಂಡ್ಸ್. ಬೇಕಿದ್ರೆ ನಾವು ಇದಕ್ಕೆ ಕಡಲೆಬೇಳೆನೂ ಕೂಡ ಬೇಯಿಸಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಚಪಾತಿ ಜೊತೆಗೆ ಮಾಡ್ತಾಯಿದ್ದೀನಲ್ವ, ಹಾಗೆ ಸ್ವಲ್ಪ ಮಿಕ್ಕಿತನ ಜಾಸ್ತಿ, ಆ ಕಾರಣಕ್ಕೆ ನಾನು ಈ ರೀತಿ ಮಾಡಿದೆ. ಮಕ್ಕಳಿಗೆ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್. ಅವ್ರು ತಿಂದ ಮೇಲೆ ಕೇಳ್ತಾ ಇದ್ದಾರೆ, ಮಮ್ಮಿ ಇದಕ್ಕೆ ಏನು ಹಾಕಿದ್ದಿ, ಏನು ಮಾಡಿದ್ದಿ ಅಂತ ಹೇಳಿ. ಅದಕ್ಕೆ ಸುಮ್ಮನೆ ಮಾಡಿಕೊಟ್ಬಿಟ್ರೆ ಮಕ್ಕಳು ಸುಮ್ಮನೆ ತಿಂದುಬಿಡ್ತಾರೆ. ಟೇಸ್ಟ್ ಒಂದೇ ಅವ್ರಿಗೆ ಮೇಯ್ನು. ಅವ್ರಿಗೆ ಕಣ್ಣಿಗೆ ಕಾಣದೇ ಇದ್ದರೆ ಯಾವ ತರಕಾರಿನಾದ್ರೂ ನಾವು ಈ ರೀತಿ ಮಾಡಿಕೊಟ್ಬಿಟ್ರೆ ಸುಮ್ಮನೆ ತಿಂತಾರೆ ಫ್ರೆಂಡ್ಸ್. ನೋಡಿ, ಈ ರೀತಿ ಮಾಡಿಕೊಡಿ. ನಾವಿವಾಗ ಏನು ಮಾಡ್ತೀವಪ್ಪ ಅಂದರೆ, ಈ ಚಪಾತಿಯನ್ನು ನಾವು ಯಾವ ರೀತಿ ಲಟ್ಟಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಹದವಾಗಿ ಕಲಸಿಟ್ಟಿರೋ ಹಿಟ್ಟನ್ನು ನೀಟಾಗಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ರೋಲ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಇದೇ ಚಪಾತಿ ನಮಗೆ ಪದರಾಗಿ ಎಳೆಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ಮತ್ತೆ ಫೋಲ್ಡ್ ಮಾಡಿಬಿಟ್ಟು ತ್ರಿಕೋನ ಆಕಾರದಲ್ಲಿ ಲಟ್ಟಿಸ್ಕೊಳ್ತೀವಲ್ಲ, ಆ ರೀತಿ ಕೂಡ ನೀವು ಲಟ್ಟಿಸ್ಕೋಬೋದು. ನೋಡಿ, ನಾನು ಈ ರೀತಿ ರೋಲ್ ಮಾಡಿಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ. ಪರೋಟ ಟೈಪು ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಸ್ಮೂತಾಗಿ, ತುಂಬ ಸಾಫ್ಟಾಗಿತ್ತು ಫ್ರೆಂಡ್ಸ್. ಹಾರ್ಡಾಗಿರಲಿಲ್ಲ ಚಪಾತಿಗಳು, ತುಂಬ ಚೆನ್ನಾಗಿ ಬಂತು. ಗುದ್ಲಿಕ್ಕಂದ್ರೂ ಈ ಒಳ್ಳೆ ತಟ್ಟೊಳಗೆ ಉದ್ದೋ ರೀತಿ ಆಗಿಬಿಡ್ತು ನನಗೆ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಸ್ಮೂತಾಗಿ ಸಾಫ್ಟಾಗಿತ್ತು ಫ್ರೆಂಡ್ಸ್ ಹಿಟ್ಟು. ಚಪಾತಿನೂ ಕೂಡ ಅಷ್ಟೇ ಸ್ಮೂತಾಗಿ ತುಂಬ ಚೆನ್ನಾಗಿತ್ತು. ಹಲ್ಲಿಲ್ಲದೆ ಇರೋ ಅಜ್ಜಂದ್ರಿಗೂ ಕೂಡ ಇದು ಆರಾಮಾಗಿ ತಿನ್ನಲಿಕ್ಕೆ ಬಂದ್ಬಿಡುತ್ತೆ. ಮಕ್ಕಳಿಗೂ ಕೂಡ ಬಾಕ್ಸಿ ಕಟ್ಟಲಿಕ್ಕೆ ತುಂಬ ಚೆನ್ನಾಗಿದೆ ಮಧ್ಯಾಹ್ನ ಊಟಕ್ಕೆ. ಹಾಗೆ ರಾತ್ರಿ ಊಟ, ಅವರು ಇದನ್ನು ರಾತ್ರಿ ಊಟಕ್ಕೆ ಸೇವನೆ ಮಾಡಿದ್ವಿ. ಯಾಕಂದರೆ ಚಪಾತಿ ರೊಟ್ಟಿನ ರಾತ್ರಿ ಊಟಕ್ಕೆ ತಿನ್ನಬಾರ್ದು ಅಂತ ನಾನೇ ಒಂದೊಂದು ಸಾರಿ ಹೇಳ್ತೀನಲ್ವಾ. ಈ ರೀತಿ ಮರಗೆಣಸು ಅಥವಾ ಏನಾದ್ರು ಒಂದು ತರಕಾರಿ ಹಾಕಿ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗಿರೋದು. ಒಂದು ಚಪಾತಿನ ಸುಮಾರು ಜಗಿದು ತುಂಬ ರಸ ಆಗಬೇಕು ಫ್ರೆಂಡ್ಸ್ ಬಾಯಲ್ಲಿ, ಆವಾಗ ನಾವು ಅದನ್ನು ನುಂಗಬೇಕು. ಒಂದು ಚಪಾತಿ ತಿನ್ನಲಿಕ್ಕೆ ಹೆಚ್ಚು ಕಡಿಮೆ ಅಂದರೂ ಒಂದು 20 ನಿಮಿಷನಾದ್ರೂ ಟೈಮ್ ತೊಗೋಬೇಕು. ನೈಟ್ ಹೊತ್ತು ತಿಂತಾ ಇರುವಾಗಂದ್ರೂ ತುಂಬ ಅಗದು ಚಪಾತಿನ ತುಂಬ ರಸ ಆಗಬೇಕು ಬಾಯಲ್ಲಿ, ಆವಾಗಲೇ ಅದನ್ನು ಸೇವನೆ ಮಾಡಬೇಕು. ನಮಗೆ ಅವಸರ ಇದೆ, ನಮಗೆ ಕೆಲಸಕ್ಕೆ ಹೋಗೋಕ್ಕೆ ಅವಸರ ಇದೆ, ನಮಗೆಲ್ಲೂ ಹೋಗ್ಲಿಕ್ಕೆ ಹೊರಗಡೆ ಅವಸರ ಇದೆ ಅಂತ ಹೇಳಿ ಹೆಂಗೆ ಬೇಕೋ ಹಾಗೆ ಒಂದು 4 ಸರಿ ಬಾಯಲ್ಲಿ ಹೊಳ್ಳಾಡಿಸ್ಬಿಟ್ಟು ನುಂಗ್ಬಿಟ್ರೆ ಅದು ಜೀರ್ಣ ಆಗಲ್ಲ, ಹೊಟ್ಟೆಲಿ ಹಾಗೆ ನಿಂತ್ಕೊಂಡ್ಬಿಡುತ್ತೆ. ನಾವು ಯಾವುದೇ ಆಹಾರ ಆಗಲಿ ತುಂಬ ಬಾಯಲ್ಲಿ ರಸ ಥರ ಆಗಬೇಕು, ಆ ರೀತಿ ಅಗದ್ಬಿಟ್ಟು ನಾವು ಸೇವನೆ ಮಾಡಬೇಕು. ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ಒಂದು ತುತ್ತನ್ನ 32 ಸರಿ ಅಗಿಬೇಕು ಅಂತಾರೆ. ಬೇಡ, 32 ಸರಿ ಅಗಿಲಿಕ್ಕೆ ನಿಮಗೂ ಸಮಯ ಇಲ್ಲ, ನಮಗೂ ಸಮಯ ಇಲ್ಲ. ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋಷ್ಟಾದರೂ ಅಗದು ನುಂಗೋಣ. ಒಂದು ಸ್ವಲ್ಪ ಅದು ಪೇಸ್ಟ್ ಥರ ಆದರೆ ಸಾಕು ಬಾಯಲ್ಲಿ, ಆ ರೀತಿ ಅಗದ್ಬಿಟ್ಟು ತಿನ್ನಬೇಕು. ಮೊಸರು, ಚಪಾತಿ, ರೊಟ್ಟಿ ಇದೆಲ್ಲ ಏನು ಮಾಡ್ತಾರೆ, ಆ ಕಡೆ ಹೊಳ್ಳಾಡಿಸೋದು, ಸುಮ್ಮನೆ ನುಂಗ್ಬಿಡೋದು. ಅದೇ ನಮಗೆ ಜೀರ್ಣಕ್ರಿಯೆಗೆ ಸಮಸ್ಯೆಯಾಗಿ ಜೀರ್ಣ ಆಗದೇ
ಮಕ್ಕಳಿಗೆ ಮಾರನೇ ದಿನ ಅಂದರೆ 2 ದಿನ ಬಿಟ್ಟಾದಮೇಲೆ ಮಕ್ಕಳಿಗೆ ಏನಾಗುತ್ತೆ, ಜೀರ್ಣ ಆಗಿರಲಿಲ್ಲ ಮೈದಾ ಅಥವಾ ಗೋಧಿ ಅಂದರೆ ಅವರಿಗೆ ಫುಡ್ ಪಾಯ್ಸನ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ಅವ್ರು 2 ದಿನ ಟಾಯ್ಲೆಟಿಗೆ ಹೋಗೋದೇ ಇಲ್ಲ, 2 ದಿನ ಅವ್ರಿಗೆ ಫುಲ್ ಬೇದಿ ಗಟ್ಟಿ ಆಗಿಬಿಡುತ್ತೆ ಅಲ್ವಾ. ಆವಾಗ ಏನಾಗುತ್ತಪ್ಪ ಅಂದರೆ ಮಾರನೇ ದಿನ 3 ದಿನ ಬಿಟ್ಬಿಟ್ಟು ಅವರಿಗೆ ಫುಡ್ ಪಾಯ್ಸನ್ ಆಗುತ್ತೆ. ತಿಂದಿರೋ ಫುಡ್ ಹಾಗೆ ಇರುತ್ತಲ್ಲ ಹೊಟ್ಟೆಯಲ್ಲಿ, ಅದು ಕೊಳೆತ್ಬಿಟ್ಟು ಫುಡ್ ಪಾಯ್ಸನ್ಗೆ ಕಾರಣವಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಚಪಾತಿಗಳು ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಮರಗೆಣಸನ್ನ ಖಂಡಿತವಾಗ್ಲೂ ತಂದುಬಿಟ್ಟು ಯಾರಿಗೂ ಗೊತ್ತಾಗೋದಿಲ್ಲ, ನಿಮಗೂ ಗೊತ್ತಾಗೋದಿಲ್ಲ ಟೇಸ್ಟು. ಚಪಾತಿ ಒಳಗಡೆ ಹಾಕಿ ಲಟ್ಟಿಸಿ ತಿಂತಾ ಇದ್ದರೆ ತುಂಬ ಟೇಸ್ಟಾಗಿತ್ತು. ತುಂಬ ಹೆಲ್ತಿಯಾಗಿರೋ ಚಪಾತಿನ ಮಾಡಿ ತೋರಿಸಿದ್ದೀನಿ. ಎಲ್ಲರೂ ದಯವಿಟ್ಟು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ನೀವು ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ಸ್ಮೂತಾಗಿ ತುಂಬ ಹೊತ್ತು ಬಿಸಿ ಮಾಡಲಿಕ್ಕೆ ಹೋಗಬೇಡಿ, ಬೇಗ ಸೀದೋಗ್ಬಿಡುತ್ತೆ. ಸ್ವಲ್ಪ ಹಂಚಿನ ಮೇಲೆ ಹಾಕಿಬಿಟ್ಟು ಬೇಗನೆ ತೆಗೆದುಬಿಡಿ, ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ಈ ರೀತಿ ಹೆಲ್ತಿಯಾಗಿರೋ ಫುಡ್ನ ಮಕ್ಳಿಗೆ ಮಾಡಿಕೊಡಿ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವುದೇ ಕಾರಣಕ್ಕೂ ಅನ್ಹೆಲ್ದಿ ಫುಡ್ಸ್ನ ತೋರಿಸೋದೇ ಇಲ್ಲ. ಎಣ್ಣೆಲಿ ಕರಿಯೋ ಪದಾರ್ಥಗಳು ಜಾಸ್ತಿ ತೋರಿಸಲ್ಲ. ಬಹಳ ಸಕ್ಕರೆ ಹಾಕಿಬಿಟ್ಟು ಮಾಡುವಂಥ ಪದಾರ್ಥಗಳನ್ನು ನಾನು ತೋರಿಸೋದಿಲ್ಲ. ನಾನು ಎಷ್ಟು ಹೆಲ್ತಿಯಾಗಿರೋ ಫುಡ್ ತೋರಿಸ್ತೀನಿ ಅಂದರೆ ಅದರಿಂದ ಏನು ಆರೋಗ್ಯದ ಲಾಭಗಳು ಇರಲೇಬೇಕು, ಇದ್ದೇ ಇರುತ್ತೆ. ನಾನು ಮಾಡೋಕ್ಕೋ ಪ್ರತಿಯೊಂದು ಫುಡ್ಡಲ್ಲೂ ಆರೋಗ್ಯದ ಲಾಭಗಳು ಇದ್ದೇ ಇರುತ್ತೆ. ನೋಡಿ, ನಾನು ಇಷ್ಟು ದಿವಸಕ್ಕೂ ಆಲೂಗಡ್ಡೆ ಹಾಕಿರೋದು ಐಟಮ್ಸು ನಿಮಗೆ ತೋರಿಸಿದ್ದೀನ? ಇಲ್ಲ. ಆಲೂಗಡ್ಡೆ ಆರೋಗ್ಯಕ್ಕೆ ತುಂಬ ಅಪಾಯ. ಮೊನ್ನೆ ಒಂದು ಸಾರಿ ನನ್ನ ಮಕ್ಕಳು ಹಠ ಮಾಡಿದ್ದಕ್ಕೆ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡಿಕೊಟ್ಟಿದ್ದೆ ಅಷ್ಟೇ. ನಾವು ಆಲೂಗಡ್ಡೆನೂ ತುಂಬ ತಿನ್ನೋದಿಲ್ಲ ಫ್ರೆಂಡ್ಸ್. ಅದರಿಂದ ಮಂಡಿ ನೋವು ಶುರು ಆಗುತ್ತೆ, ಅದರಿಂದ ವಾತ ಬರುತ್ತೆ ಫ್ರೆಂಡ್ಸ್. ಆ ಕಾರಣಕ್ಕೆ ಆಲೂಗಡ್ಡೆ ತಿನ್ನಲ್ಲ. ಹಸಿಮೆಣಸಿನ್ಕಾಯಿ ತುಂಬ ಕಡಿಮೆ. ಹಾಗೆ ಬದನೆಕಾಯಿ ಅಂತೂ ನಾವು ತಿನ್ನೋದೇ ಇಲ್ಲ. ಕಡಲೆಬೇಳೆನೂ ಸ್ವಲ್ಪ ನಾವು ಕಡಿಮೆನೇ ತಿನ್ನೋದು. ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದನ್ನು ಸೇವನೆ ಮಾಡೋಣ. ಅತಿಯಾದ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳನ್ನು ಕೂಡ ನಾನು ತೋರಿಸೋದಿಲ್ಲ ನನ್ನ ವಿಡಿಯೋಗಳಲ್ಲಿ. ನನ್ನ ವಿಡಿಯೋದಲ್ಲಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಹೆಲ್ತ್ ಟಿಪ್ಸು ಸಿಗುತ್ತೆ. ನಾವು ಹೆಲ್ತನ್ನು ಯಾವ ರೀತಿ ಕಾಪಾಡ್ಕೋಬೇಕು, ಯಾವ ಪದಾರ್ಥಗಳನ್ನು ಯಾವ ರೀತಿ ತಿಂದರೆ ನಮಗೆ ಆರೋಗ್ಯ ಅನ್ನೋದನ್ನು ನಾನು ಹಿಂದಿನ ಹಳೆಯ ವಿಡಿಯೋಯಿಂದನೇ ಹೇಳ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಬೀನ್ಸ್ ಆಗಲಿ, ಆಮೇಲೆ ಜವಳೆಕಾಯಿ ಆಗಲಿ, ಆಮೇಲೆ ಏನೇನಪ್ಪ ಅಂದರೆ ಬೆಂಡೆಕಾಯಿ, ಇವೆಲ್ಲ ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಸೇವನೆ ಮಾಡಬಾರ್ದು. ಅದನ್ನು ಪ್ರತಿಯೊಂದನ್ನು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಬೇಯಿಸ್ಬಿಟ್ಟು ನಾವು ಅದನ್ನು ಸೇವನೆ ಮಾಡಬೇಕು. ಬೆಂಡೆಕಾಯಿ ಏನಾಗುತ್ತಪ್ಪ, ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ರೆ ಅದರಲ್ಲಿರೋ ಎಲ್ಲ ಅಂಶಗಳು ಸುಟ್ಟು ಹೋಗ್ಬಿಡುತ್ತೆ, ಎಲ್ಲ ಅಂಶಗಳು ನಾಶವಾಗಿಬಿಡುತ್ತೆ. ನೋಡಿ, ಒಂದು 15 ಚಪಾತಿ ಆಯಿತು ಫ್ರೆಂಡ್ಸ್. 15 ಚಪಾತಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬಂತು. ಆ ಕಾರಣಕ್ಕೆ ನಾನು ಹೇಳೋದು ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಪದಾರ್ಥಗಳನ್ನು ಹುರಿದು ಅಡುಗೆ ಮಾಡಲಿಕ್ಕೆ ಹೋಗಬೇಡಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಬಿಟ್ಟು ಹುರ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಅದರಲ್ಲಿ ಇರುವಂತಹ ನಂಜಿನ ಅಂಶ ಹೋಗಬೇಕು ಅಂದರೆ ಸ್ವಲ್ಪ ಹುರ್ಕೋಬೇಕು. ಇನ್ನು ಬಾಕಿದು ಯಾವ ಪದಾರ್ಥಗಳನ್ನು ಹುರಿದು ಮಾಡಲಿಕ್ಕೆ ಹೋಗಬೇಡಿ, ಹುರಿದೇ ಮಾಡಿ. ನೋಡಿ, ನಾನು ಬಿಸಿ ಬಿಸಿ ಅನ್ನದ ಜೊತೆಗೆ ಕಡಲೆಬೇಳೆ ಹಾಗೆ ಪಾಲಕ್ ಸೊಪ್ಪಿನ ಗ್ರೇವಿ ಮಾಡ್ಕೊಂಡಿದ್ವಿ. ಅದು ಈ ಚಪಾತಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು. ಹಾಗೆ ಸಿಹಿ ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ಅದೇ ಮರಗೆಣಸಿನಿಂದ ಮಾಡಿದ ಸಿಹಿನ ಚಪಾತಿಗೆ ಹಚ್ಕೊಂಡ್ಬಿಟ್ಟು ಶೀಕರಣೆ ಥರ ಅವರು ಹೋಳಿಗೆ ತಿನ್ನಂಗೆ ಆಯಿತು ಫ್ರೆಂಡ್ಸ್. ಸೇಮ್ ಹೋಳಿಗೆ ಸೇವನೆ ಮಾಡಿದ ಅನುಭವನೇ ಆಯಿತು ನಮಗೆ. ಆ ಚಪಾತಿ ಶೀಕರಣೆ ಜೊತೆ ತಿಂತಾಯಿದ್ರೆ ಆಹಾ, ಹೋಳಿಗೆ ಸವಿದಂಗೆ ಆಯಿತು ಫ್ರೆಂಡ್ಸ್. ಒಮ್ಮೆ ಮಾಡಿ ಚಪಾತಿಗಳು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ. ಎಷ್ಟು ಪದರಾಗಿ ಎಷ್ಟು ಸ್ಮೂತಾಗಿ ಬಂದಿದೆ. ಈ ರೀತಿ ಮುಳ್ಳಿದೆ ನೋಡಿ, ನನ್ನ ಕೈಯಲ್ಲಿ ಕರೆಕ್ಟು ಮುಳ್ಳು ಬರ್ತಾಯಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ. ನೀವು ಬರೀ ಚಪಾತಿ ಮಾಡ್ಕೊಂಡು ತಿನ್ನೋ ಬದಲು ವಾರದಲ್ಲಿ ಒಂದು ಸಾರಿ ದಯವಿಟ್ಟು ಹೇಳ್ತಾಯಿದ್ದೀನಿ, ಮರಗೆಣಸಿನ ಸೇವನೆ ಮಾಡಿ. ಹೊಟ್ಟೆ ಫುಲ್ ಕ್ಲೀನ್ ಆಗುತ್ತೆ, ಗ್ಯಾಸ್ ಆಚೆ ಹೋಗುತ್ತೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಹೆಲ್ತ್ ಬಗ್ಗೆ ನನಗಂತೂ ನಾನು ಇತ್ತೀಚೆಗೆ ಒಂದು ವಾರದಿಂದ ಕಂಟಿನ್ಯೂ ತಿಂತಾಯಿದ್ದೀನಿ. ಒಂದು ತಿಂಗಳಿಂದ ವಾರಕ್ಕೆ ಒಂದು ಸರಿನಾದ್ರೂ ನಮ್ಮ ಪಪ್ಪ ಮರಗೆಣಸು ನನಗೆ ತಂದು ಕೊಡ್ತಾ ಇದ್ದಾರೆ. ಇದರಿಂದ ನನಗೆ ತುಂಬ ಆರೋಗ್ಯ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆ ಕಾರಣಕ್ಕೆ ಮಕ್ಕಳಿಗೂ ಕೂಡ ಕೊಡಿ, ನೀವು ತಿನ್ನಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಮೂಳೆಗಳು ಮರಗೆಣಸಿನ ಥರನೇ ಗಟ್ಟಿ ಇರುತ್ತೆ. ಮಕ್ಕಳಿಗೆ ತುಂಬ ಶಕ್ತಿ ಮೂಳೆಗಳಿಗೆ. ಜೀರ್ಣಕ್ರಿಯೆ ಸಮಸ್ಯೆಗೆ ಇದು ಪರಿಹಾರ ತುಂಬ ಚೆನ್ನಾಗಿದೆ. ಜೀರ್ಣಕ್ರಿಯೆ ನಮಗೆ ಸರಿಯಾಗಿದ್ದರೆ ಕೂದಲಿನ ಬೆಳವಣಿಗೆ ಚೆನ್ನಾಗಿರುತ್ತೆ, ಮುಖದ ಮೇಲೆ ಮಡವೆಗಳಾಗೋದಿಲ್ಲ, ಹಾಗೆ ಸೊಂಟನೂ ಬರೋದಿಲ್ಲ. ನಮಗೆ ಜೀರ್ಣಕ್ರಿಯೆ ವ್ಯವಸ್ಥೆ ಒಂದು ಸರಿಯಾಗಿದ್ದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ
ಇರುತ್ತೆ ಫ್ರೆಂಡ್ಸ್. ಆ ಕಾರಣಕ್ಕೆ ನೋಡಿ, ಜೀರ್ಣಕ್ರಿಯೆ ಒಂದು ಸರಿಯಾಗಿತ್ತು ಅಂದರೆ ಮನುಷ್ಯ ತುಂಬ ಹೆಲ್ತಿಯಾಗಿದ್ದಾನೆ. ನಾವು ಯಾವ ರೀತಿ 3 ಹೊತ್ತು ಊಟ ಮಾಡ್ತೀವೋ ಅದೇ ರೀತಿ ನಾವು 3 ಹೊತ್ತು ಊಟನ ಆಚೆ ಕಳಿಸ್ಬೇಕು ಫ್ರೆಂಡ್ಸ್. ಈ ಮರಗೆಣಸಿನ ಸೇವನೆಯಿಂದ ನಮಗೆ ದಿನಕ್ಕೆ ಇದನ್ನು ತಿಂದುಬಿಟ್ರೆ, ನೈಟ್ ತಿಂದರೆ ಬೆಳಗ್ಗೆ ದಿನಕ್ಕೆ 3 ರಿಂದ 4